ನಮಸ್ಕಾರಿ ದೊಡ್ಡ ಮಂದಿಗಿ ನಾ ನಿಮ್ಮ ಮಲ್ಲಿಕಾರ್ಜುನ SD ಕಥೆಗಳು ಓದುವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನೆಕ್ಸ್ಟ್ ವಿಡಿಯೋ ನಿಮಗ ನೋಟಿಫೈ ಆಗುತ್ತಾ ಸ್ಟೋರಿ ಕಂಟಿನ್ಯೂ ಮಾಡಬಹುದು. ಬರೀ ಮತ್ತ ಯಾಕ್ ಲೇಟ್ ಮಾಡುನು, ಒಂದ ಬ್ಯೂಟಿಫುಲ್ ಕಾದಂಬರಿ ಸ್ಟಾರ್ಟ್ ಮಾಡುನು. ಕೆ. ಶಿವರಾಮ ಕಾರಂತರು ಬರೆದ ಅಳಿದ ಮೇಲೆ ಕಾದಂಬರಿಯ ಕಥಾಸಾರ ಇಲ್ಲಿದೆ. ಅಳಿದ ಮೇಲೆ ಕಾದಂಬರಿಯು ಒಬ್ಬ ವ್ಯಕ್ತಿಯ ಸಾವಿನ ನಂತರ ಅವನ ಸುತ್ತಲಿನ ಜನರು ಅವನ ಬಗ್ಗೆ ಹೇಗೆ ಮಾತನಾಡುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಕಾದಂಬರಿಯು ವ್ಯಕ್ತಿಯೊಬ್ಬನು ತೀರಿಕೊಂಡ ನಂತರ ಅವನ ಜೀವನವನ್ನು ಮೆಲುಕು ಹಾಕುವ ಕಥಾವಸ್ತುವನ್ನು ಹೊಂದಿದೆ. ಲೇಖಕರು ತಮ್ಮ ಸ್ನೇಹಿತನ ಅಸ್ಪಷ್ಟವಾದ ಪತ್ರವೊಂದನ್ನು ಪಡೆದ ನಂತರ ಕಥೆ ಪ್ರಾರಂಭವಾಗುತ್ತದೆ. ಆ ಪತ್ರದಲ್ಲಿ ಮರಣಾನಂತರ ಮಾಡಬೇಕಾದ ಕೆಲವು ಸೂಚನೆಗಳಿರುತ್ತವೆ. ಲೇಖಕರು ಮುಂಬೈಗೆ ಪ್ರಯಾಣಿಸಿ ತಮ್ಮ ಸ್ನೇಹಿತನ ಅಂತಿಮ ವಿಧಿಗಳನ್ನು ನೆರವೇರಿಸುತ್ತಾರೆ ಮತ್ತು ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ ಆ ಪತ್ರದಲ್ಲಿ ಉಲ್ಲೇಖಿಸಲಾದ ವ್ಯಕ್ತಿಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಈ ಪಯಣದಲ್ಲಿ ಲೇಖಕರಿಗೆ ತಮ್ಮ ಮೃತ ಸ್ನೇಹಿತನ ಹಿಂದಿನ ಜೀವನದ ಅನೇಕ ಸೂಕ್ಷ್ಮ ವಿವರಗಳು ತಿಳಿದುಬರುತ್ತವೆ. ಅದು ಅವನು ಜೀವಿತವಾಗಿದ್ದಾಗ ತಿಳಿದಿರಲಿಲ್ಲ. ಲೇಖಕರು ದೂರದ ಸ್ಥಳಗಳಿಗೆ ಪ್ರಯಾಣಿಸಿ ತಮ್ಮ ಸ್ನೇಹಿತನ ಸಂಬಂಧಿಕರನ್ನು ಭೇಟಿಯಾಗುತ್ತಾರೆ ಮತ್ತು ಅನೇಕ ಮುಜುಗರದ ಹಾಗೂ ಕಷ್ಟಕರ ಸಂದರ್ಭಗಳನ್ನು ಎದುರಿಸುತ್ತಾರೆ. ಸ್ನೇಹಿತನ ಸೂಚನೆಗಳು ಅಪೂರ್ಣವಾಗಿದ್ದಲ್ಲಿ ಲೇಖಕರು ತಮ್ಮ ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಕಥೆಯುದ್ದಕ್ಕೂ ಸತ್ತ ವ್ಯಕ್ತಿಯೇ ಕೇಂದ್ರಬಿಂದುವಾಗಿರುತ್ತಾನೆ ಮತ್ತು ಅವನ ಹಿಂದಿನ ಕಾರ್ಯಗಳೇ ಕಥೆಯನ್ನು ಮುನ್ನಡೆಸುತ್ತವೆ. ಈ ಕಾದಂಬರಿಯು ಮಾನವನ ಮನಸ್ಸು ಮತ್ತು ನಡವಳಿಕೆಯ ಒಳನೋಟಗಳನ್ನು ನೀಡುತ್ತದೆ. ಓದಿದ ನಂತರ ಇಷ್ಟು ದಿನ ಏಕೆ ಓದಲಿಲ್ಲ ಎಂಬ ಕೊರಗು ಉಂಟಾಗುತ್ತದೆ ಎಂದು ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಶಿವರಾಮ ಕಾರಂತರ ಜೀವನದ ದಟ್ಟ ಅನುಭವದಿಂದ ಕಟ್ಟಿಕೊಟ್ಟ ಕಾದಂಬರಿಯಾಗಿದೆ. ಈ ಕಾದಂಬರಿ ಸಂಪೂರ್ಣವಾಗಿ ತಿಳಕೋಬೇಕು ಅಂದ್ರ ಈ ವಿಡಿಯೋ ಕಂಪ್ಲೀಟ್ ನೋಡ್ರಿ. ಒಂದು ಸಲ ಬೊಂಬಾಯಿಗೆ ಪ್ರಯಾಣ ಮಾಡುವಾಗ ನಿರೂಪಕರಿಗೆ ರೈಲಿನಲ್ಲಿ ಯಶವಂತರಾಯರ ಪರಿಚಯವಾಯಿತು. ಅವರು ನಿರೂಪಕರಿಗೆ ಉಪಹಾರ ನೀಡಿ ಬಿಡುವಾದಾಗ ತಮ್ಮ ಮನೆಗೆ ಬರುವಂತೆ ಹೇಳಿ ತಮ್ಮ ಹೆಸರಿನ ವಿಳಾಸದ ಚೀಟಿಯನ್ನು ಕೊಟ್ಟರು. ಮಾತಿನಲ್ಲೂ ನಡತೆಯಲ್ಲೂ ನಿರೂಪಕರಿಗೆ ಅವರ ಬಗೆಗೆ ವಿಶೇಷ ಅಭಿಮಾನ, ಗೌರವ ಉಂಟಾಯಿತು. ನಿರೂಪಕರು ಒಂದೆರಡು ದಿನಗಳ ನಂತರ ಯಶವಂತರಾಯರ ಮನೆಗೆ ಹೋದರು. ಬೊಂಬಾಯಿಯ ಮಲಬಾರ್ ಹಿಲ್ ಪ್ರದೇಶದ ಒಂದು ಹಳೆಯ ಮನೆಯ ಮಹಡಿಯ ಮೇಲೆ ಅವರು ವಾಸವಾಗಿದ್ದರು. ಅವರ ಮನೆ ಸಮುದ್ರದಂಚಿನಲ್ಲಿದ್ದುದರಿಂದ ನೋಡಲು ಚೆನ್ನಾಗಿತ್ತು. ಯಶವಂತರಾಯರು ನಿರೂಪಕರನ್ನು ಸ್ವಾಗತಿಸಿದರು. ಮಾತನಾಡುತ್ತಾ ಅವರು ಜೀವನದಲ್ಲಿ ಜಿಗುಪ್ಪೆ ಹೊಂದಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೊಂಬಾಯಿಗೆ ಬಂದು ಏಕಾಂತ ಜೀವನ ನಡೆಸುತ್ತಿರುವುದಾಗಿ ಹೇಳಿದರು. ಅವರಿಬ್ಬರೂ ಪರಸ್ಪರ ಆತ್ಮೀಯರಾದರು. ಹಲವಾರು ಬಾರಿ ನಿರೂಪಕರು ಬೊಂಬಾಯಿಗೆ ಹೋದಾಗಲೆಲ್ಲ ಯಶವಂತರಾಯರ ಭೇಟಿ ಮಾಡುತ್ತಿದ್ದರು. ಅವರಿಬ್ಬರ ಮಧ್ಯೆ ವೇದಾಂತ, ವಿಜ್ಞಾನ, ಸಾಮಾಜಿಕ ವಿಷಯಗಳ ಬಗ್ಗೆ ಸಂಭಾಷಣೆ ನಡೆಯುತ್ತಿತ್ತು. ಸ್ವಲ್ಪ ಮಟ್ಟಿಗೆ ಇಬ್ಬರ ಮನಸ್ಸೂ ಒಂದೇ ರೀತಿಯದಾಗಿತ್ತು. ಕೆಲವು ದಿನಗಳ ಬಳಿಕ ನಿರೂಪಕರಿಗೆ ಯಶವಂತರ ಪಕ್ಕದ ಮನೆಯ ಪಾರ್ಸಿ ಕುಟುಂಬದವರಿಂದ ನಿಮ್ಮ ಬಂಧುಗಳಿಗೆ ಕಾಯಿಲೆ, ಹೊರಟು ಬನ್ನಿ ಎಂಬ ತಂತಿ ಬಂತು. ನಿರೂಪಕರು ಆತುರದಿಂದ ಬೊಂಬಾಯಿಗೆ ಹೋದರು. ಅವರು ತಲುಪುವಷ್ಟರಲ್ಲಿ ಯಶವಂತರಾಯರು KEM ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದರು. ನಿರೂಪಕರು ತಮ್ಮ ಬೇರೆ ಸ್ನೇಹಿತರ ಸಹಾಯದಿಂದ ಅವರ ಅಂತ್ಯಕ್ರಿಯೆಗಳನ್ನು ಮಾಡಿದ ಮೇಲೆ ಅವರ ಕೊಠಡಿಯಲ್ಲಿ ಒಂದು ರಾತ್ರಿ ಉಳಿದರು. ಅವರ ಸಾಮಾನುಗಳನ್ನೆಲ್ಲ ತೆಗೆದು ಮನೆಯ ಮಾಲೀಕರಿಗೆ ಮನೆಯನ್ನು ಒಪ್ಪಿಸಿದುದಾಯಿತು. ಅವರ ಪೆಟ್ಟಿಗೆಗಳಲ್ಲಿ ಹಲವು ಅರ್ಧ ಬರೆದ ಚಿತ್ರಗಳು, ಪುಸ್ತಕಗಳು, ಹಲವು ಕಾಗದಗಳು ಇದ್ದುವು. ಅವುಗಳನ್ನು ಪರೀಕ್ಷಿಸಿದಾಗ 4-5 ದಿನಗಳ ಹಿಂದೆ ಯಶವಂತರಾಯರು ಬ್ಯಾಂಕಿನಿಂದ 15,000 ರೂಪಾಯಿಗಳನ್ನು ತೆಗೆದುದಾಗಿಯೂ ತಿಳಿಯಿತು. ಜೊತೆಯಲ್ಲಿ ಜೇಬಿನಲ್ಲಿ 150 ರೂಪಾಯಿ ಮತ್ತು ನಿರೂಪಕರಿಗೆ ಕಳುಹಿಸಿದ ಪಾರ್ಸೆಲ್ನ ರಶೀದಿ ಸಿಕ್ಕಿತು. ಒಂದೆರಡು ದಿನಗಳ ಬಳಿಕ ಪಾರ್ಸೆಲ್ ತಲುಪಿದ ಹಾಗೂ ಅದರ ಜೊತೆಯಲ್ಲಿ ಹಣದ ಡ್ರಾಫ್ಟ್ ಇದ್ದ ವಿಚಾರವನ್ನು ಮನೆಯವರಿಂದ ತಿಳಿದ ನಿರೂಪಕರು ಯಶವಂತರಾಯರ ಹಲವು ಕಾಗದ ಹಾಗೂ ಚಿತ್ರಗಳೊಡನೆ ತಮ್ಮ ಊರಿಗೆ ಹಿಂತಿರುಗಿದರು. ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಕಾರಂತರು ಊರಿಗೆ ಹೋಗಿ ಏನು ಮಾಡ್ತಾರೆ ಅಂತ ನೋಡೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸುತ್ತೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.